ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಹಿಂದೆ ಒಂದು ವಿಡಿಯೋದಲ್ಲಿ ಮಹಾಭಾರತದ ಒಂದು ಚಿಕ್ಕ ಉದಾಹರಣೆಯನ್ನ ಕೊಟ್ಟಿದ್ದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮರಾಯ ಹೇಳಿದ ಒಂದು ಮಾತು ಹೇಗೆ ಯುದ್ಧದ ದಿಕ್ಕನ್ನ ಬದಲಿಸ್ಬಿಡ್ತು ಅಂತ. ಯಾವತ್ತೂ ಅಸತ್ಯವನ್ನ ನುಡಿಯದ ಧರ್ಮರಾಯನ ಬಾಯಲ್ಲಿ ಅಶ್ವತ್ಥಾಮ ಅನ್ನೋ ಆನೆ ಸತ್ತಿದ್ದನ್ನ ಅಶ್ವತ್ಥಾಮ ಹತಕುಂಜರ ಅಂತ ಹೇಳಿಸ್ಬಿಡ್ತಾರೆ. ಆಗ ದ್ರೋಣರು ತನ್ನ ಮಗ ಅಶ್ವತ್ಥಾಮನೇ ಮರಣ ಹೊಂದಿದ ಅಂತ ಭಾವಿಸ್ಬಿಟ್ಟಿದ್ರು. ನೋಡಿ, ಯುದ್ಧದಲ್ಲಿ ಸೈನಿಕರು ಹಾಗೂ ನಾಯಕರ ದಾರಿ ತಪ್ಪಿಸೋದು ತುಂಬಾ ಸಹಜ. ಯುದ್ಧ ಭೂಮಿಯಿಂದ ಬರೋ ತುಂಬಾ ಸುದ್ದಿಗಳು ಸತ್ಯಕ್ಕೆ ದೂರವಾಗಿರುತ್ತೆ. ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ನಿರ್ಧರಿಸೋದೇ ತುಂಬಾ ಕಷ್ಟ. ಈಗಲೂ ಅದೇ ಆಗ್ತಿರೋದು. ಇಡೀ ಜಗತ್ತಿನ ತುಂಬ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಅದು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮರಣದ ಸುದ್ದಿ. ಬೆಂಜಮಿನ್ ನೆತನ್ಯಾಹು ಮೇಲೆ ಇರಾನ್ ಮಿಸೈಲ್ ಅನ್ನ ಹಾರಿಸಿ ಹೊಡೆದು ಹಾಕ್ತಾ. ಇಸ್ರೇಲ್ ಸೈನಿಕರು ಬಿಳಿ ಬಟ್ಟೆಯಿಂದ ಸುತ್ಕೊಂಡು ಹೋದ ಶವ ಯಾರದ್ದು? ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಎಲ್ಲಿದ್ದಾರೀಗ? ಯಾಕೆ ಕಾಣಿಸ್ತಾ ಇಲ್ಲ? ಇಸ್ರೇಲ್ ಸೈನಿಕರು ಸಿಟ್ಟಿಗೆದ್ದಿದ್ಯಾಕೆ? ನೆತನ್ಯಾಹು ಮಗ ಎಲ್ಲಿ ಹೋದ್ರು? ಇದೆಲ್ಲದ್ರ ಬಗ್ಗೆ ತುಂಬ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇಷ್ಟು ದಿನ ದೇಶದ ಮಾಧ್ಯಮಗಳನ್ನು ನೋಡಿದಾಗ ನಗು ಬರ್ತಿತ್ತು. ಆದರೆ ಇವತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳನ್ನು ನೋಡ್ತಾ ಇದ್ರೆ ತುಂಬ ನಗು ಬರ್ತಾ ಇದೆ. ಯುದ್ಧ ಭೂಮಿಯಲ್ಲಿ ತಮ್ಮದೇ ವರದಿಗಾರರು ನಿಂತು ರಿಪೋರ್ಟ್ ಮಾಡ್ತಿರುವ ಮಟ್ಟಕ್ಕೆ ಸುದ್ದಿಯನ್ನು ಕೊಡ್ತಿದ್ದಾರೆ. ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೆ ಒಂದು ಸುದ್ದಿ ತುಂಬ ಹರಿದಾಡ್ತು. ಇಸ್ರೇಲ್ ಪ್ರಧಾನಿಯನ್ನ ಕೊಲ್ಲಲಾಗಿದೆ ಅಂತ. ಜೊತೆಗೆ ಹಲವಾರು ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲಿ ಒಂದು ಬಿಳಿ ಬಟ್ಟೆಯಿಂದ ಮುಚ್ಚಲ್ಪಟ್ಟ ಶವವನ್ನ ಇಸ್ರೇಲಿ ಸೈನಿಕರು ಕೊಂಡೊಯ್ತಾ ಇರೋದನ್ನ ತೋರಿಸ್ಲಾಗ್ತಾ ಇದೆ. ಅದನ್ನ ಬೆಂಜಮಿನ್ ನೆತನ್ಯಾಹು ಅವರದ್ದೇ ಶವ ಅಂತಲೂ ಹೇಳಲಾಗ್ತಾ ಇದೆ. ಈಗ ಹೌದಾ? ಹಾಗಾದ್ರೆ ಇರಾನ್ ನೆತನ್ಯಾಹು ಅವರನ್ನ ಕೊಂದು ಹಾಕಿಬಿಡ್ತಾ? ಹಾಗಾದ್ರೆ ಸಾಮಾನ್ಯವಾಗಿ ಇಸ್ರೇಲ್ ಯುದ್ಧದ ಸ್ಥಿತಿಯಲ್ಲಿದ್ದಾಗ ನೆತನ್ಯಾಹು ಅವರು ಯಾವಾಗಲೂ ಆ ಸಭೆಯಲ್ಲಿ ಉಪಸ್ಥಿತರಿರ್ತಾರೆ, ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇರ್ತಾರೆ. ಆದರೆ ಫಾರ್ ದಿ ಫಸ್ಟ್ ಟೈಮ್ ನೆತನ್ಯಾಹು ಅವರು ಈ ಸಭೆಯಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ. ಯಾಕೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದಿದೆ. ಈಗ ಇರಾನ್ನ ಅಧಿಕೃತ ದೂರದರ್ಶನ ಒಂದು ಭಯಾನಕ ಸುದ್ದಿಯನ್ನು ಹಂಚಿಕೊಳ್ತಾ ಇದೆ. ಇರಾನ್ ಮಾಧ್ಯಮಗಳ ಪ್ರಕಾರ ಜೆರುಸಲೇಮ್ನಿಂದ ಸುಮಾರು 10ರಿಂದ 11 ಮೈಲಿ ದೂರದಲ್ಲಿರುವಂತಹ ಉಪನಗರದ ಪ್ರದೇಶವೊಂದರಲ್ಲಿ ನೆತನ್ಯಾಹು ಅವರು ತಮ್ಮ ಕುಟುಂಬದೊಂದಿಗೆ ಇದ್ರು. ಅಲ್ಲಿ ಇರಾನ್ನ ಹೈಪರ್ಸೋನಿಕ್ ಮಿಸೈಲ್ ಹಾರಿ ಬಿದ್ದಿದ್ದು, ಅದರಲ್ಲಿ ನೆತನ್ಯಾಹು ಅವರ ಪುತ್ರ ಆರ್ಯ ನೆತನ್ಯಾಹು ಸಾವನ್ನಪ್ಪಿದ್ದಾರೆ ಅನ್ನೋದು ದೃಢಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅಂದಿನಿಂದ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಸಾರ್ವಜನಿಕವಾಗಿ ಎಲ್ಲಿಯೂ ಕೂಡ ಕಾಣಿಸ್ಲೇ ಇಲ್ಲ. ಮತ್ತೊಂದು ಕಡೆ ಭಾರತದ ಪತ್ರಕರ್ತ ಆದಿತ್ಯ ರಾಜ್ಕೌಲ್ ಅವರ ಒಂದು ವಿಡಿಯೋ ಕೂಡ ವೈರಲ್ ಆಗಿದ್ದು, ಅದರಲ್ಲವರು ಕ್ಷಿಪಣಿ ಬಿದ್ದ ಸ್ಥಳವನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ನೆತನ್ಯಾಹು ಅವರು ಪರಿಶೀಲನೆಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇತ್ತಂತೆ. ಆದರೆ ಹಾಗೇನಾದರೂ ಬಂದರೆ ಪ್ರಧಾನಿಯವರ ಲೈವ್ ಲೊಕೇಶನ್ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಯಲಾಗ್ಬಿಡುತ್ತೆ. ಸೊ ಈ ಕಾರಣಕ್ಕೆ ಇಸ್ರೇಲ್ನ ಭದ್ರತಾ ಸಂಸ್ಥೆಗಳೀಗ ಆದಿತ್ಯ ರಾಜ್ ಕೌಲ್ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ನಡೆಸ್ತಿದೆ ಅಂತ ಹೇಳಲಾಗ್ತಾ ಇದೆ. ಆದಿತ್ಯ ರಾಜ್ ಕೌಲ್ ಪ್ರಧಾನಿಯವರ ಲೈವ್ ಲೊಕೇಶನ್ ಅನ್ನ ಬಹಿರಂಗಪಡಿಸಿದ್ರಿಂದಲೇ ಇರಾನ್ ಕ್ಷಿಪಣಿ ದಾಳಿ ನಡೆಸೋದಕ್ಕೆ ಸಾಧ್ಯ ಆಯಿತು ಅನ್ನೋ ಗಂಭೀರ ಆರೋಪ ಕೂಡ ಈಗ ಇದೆ. ಈ ಮಧ್ಯೆ 2 ಫೋಟೋಗಳು ಬಹಳ ಚರ್ಚೆ ಆಗ್ತಾ ಇದೆ. ಮೊದಲನೇದಾಗಿ ಕ್ಷಿಪಣಿ ದಾಳಿಯ ನಂತರ ಮೊಸಾದ್ ಪ್ರಧಾನ ಕಚೇರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂತಹ ದೃಶ್ಯಗಳು. ಎರಡನೇದಾಗಿ ಬಿಳಿ ಬಟ್ಟೆಯಲ್ಲಿ ಶವವೊಂದನ್ನು ಕೊಂಡೊಯ್ತಾ ಇರುವಂತಹ ವಿಡಿಯೋ. ಇಷ್ಟಾದರೂ ಇಸ್ರೇಲ್ ಸರ್ಕಾರ ಯಾಕಿದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ. ಪ್ರಧಾನಮಂತ್ರಿ ಕಚೇರಿಯಿಂದ ಬಂದಿರುವ ಒಂದು ಟ್ವೀಟು ಇನ್ನಷ್ಟು ಗೊಂದಲವನ್ನು ಮೂಡಿಸ್ತಾ ಇದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂತಹ ಪ್ರಧಾನಿಯವರ ಸ್ಥಿತಿಯ ಬಗ್ಗೆ ಸುದ್ದಿಗಳು ಅನಧಿಕೃತ. ನಾಗರಿಕರು ಕೇವಲ ಕನ್ಫರ್ಮ್ ಆಗಿರೋ ಸುದ್ದಿಯನ್ನು ಮಾತ್ರ ನಂಬಬೇಕು.
ಪ್ರಧಾನಿಯವರನ್ನ ಸಂಪರ್ಕಿಸುವ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳ್ಕೊಳ್ತಾರೆ. ಈಗ ವೀಕ್ಷಕರೇ, ಇಲ್ಲಿ ಅನಧಿಕೃತ ಮತ್ತು ಸಂಪರ್ಕಿಸುವ ಪ್ರಯತ್ನ ಅನ್ನೋ 2 ಪದಗಳಿದೆಯಲ್ಲ, ಇದು ತುಂಬ ವಿಚಿತ್ರ ಅನಿಸ್ತಾ ಇದೆ. ಪರಿಸ್ಥಿತಿ ಗಂಭೀರವಾಗಿದೆಯಾ ಅನ್ನೋ ಸಂಶಯವನ್ನ ಈಗ ಹುಟ್ಟಾಗ್ತಾ ಇದೆ. ಇದು ಅವರು ಸುರಕ್ಷಿತವಾಗಿದ್ದಾರೆ ಅಂತ ನೇರವಾಗಿ ಹೇಳುವ ಬದಲು ಇಂತಹ ಗೊಂದಲಮಯ ಭಾಷೆಯನ್ನ ಯಾಕೆ ಬಳಸ್ತಾ ಇದ್ದಾರೆ ನೋಡಿ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಅವರ ಬಗ್ಗೆ ಇಂತಹದ್ದೇ ವದಂತಿ ಬಂದಾಗ ಇರಾನ್ ಸರ್ಕಾರ ತಕ್ಷಣವೇ ಸ್ಪಷ್ಟನೆ ನೀಡುತ್ತೆ. ಆದರೆ ಇಸ್ರೇಲ್ ಯಾಕೆ ಈಗ ಮೌನವಾಗಿದೆ? ಯುದ್ಧದ ಸಮಯದಲ್ಲಿ ದೇಶದ ದೊಡ್ಡ ನಾಯಕನಿಗೇನಾದರೂ ತೊಂದರೆ ಆದರೆ ಅದು ರಕ್ಷಣಾ ಪಡೆಗಳ ಮನೋಬಲದ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನೇನಾದರೂ ಮುಚ್ಚಿಡ್ತಾ ಇದ್ದಾರಾ? ಅಮೆರಿಕನ್ ಮಾಧ್ಯಮಗಳ ವರದಿಯಲ್ಲಿ ಕೇವಲ ನೆತನ್ಯಾಹು ಮಾತ್ರ ಅಲ್ಲ, ಅವರ ಮಗನೂ ಕೂಡ ಕಳೆದ 36 ಗಂಟೆಗಳಿಂದ ನಾಪತ್ತೆಯಾಗಿದ್ದಾರೆ ಮತ್ತು ಯಾವುದೇ ಟ್ವೀಟ್ ಮಾಡಿಲ್ಲ ಅಂತ ವರದಿ ಮಾಡ್ತಾ ಇದೆ. ಇದರಿಂದಾಗಿ ಪ್ರಪಂಚದಾದ್ಯಂತ ಒಂದು ರೀತಿಯ ಆತಂಕ ಸೃಷ್ಟಿಯಾಗಿದೆ. ಒಂದು ವೇಳೆ ಬೆಂಜಮಿನ್ ನೆತನ್ಯಾಹು ಅವರಿಗೆ ಏನಾದರೂ ಆಗಿದ್ರೆ ಯುದ್ಧ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಂತೂ ಪಕ್ಕ. ಇಸ್ರೇಲ್ ಇದಕ್ಕೆ ತುಂಬ ಕೆಟ್ಟದಾಗಿ ಪ್ರತೀಕಾರ ತೀರಿಸಿಕೊಳ್ಳುತ್ತೆ. ಈಗಾಗಲೇ ಇಸ್ರೇಲು ಶಿಯಾ ಮತ್ತು ಸುನ್ನಿ ಮುಸ್ಲಿಂ ಉಗ್ರವಾದವನ್ನು ಸಂಪೂರ್ಣವಾಗಿ ನಾಶ ಮಾಡುವವರೆಗೂ ಯುದ್ಧ ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಇರಾನ್ ಬೇಷರತ್ತಾಗಿ ಶರಣಾಗುವವರೆಗೂ ಯಾವುದೇ ಮಾತುಕತೆ ಇಲ್ಲ ಅಂತ ಟ್ವೀಟ್ ಬೇರೆ ಮಾಡಿದ್ದಾರೆ. ದುಬೈನಲ್ಲಿರುವ ಸಿಟಿ ಬ್ಯಾಂಕ್ ಪ್ರಧಾನ ಕಚೇರಿಯ ಮೇಲೆ ದಾಳಿಯಾಗಿದೆ. ಜೊತೆಗೆ ಅಮೆರಿಕದ B-2 ಬಾಂಬರ್ ವಿಮಾನಗಳು ದಾಳಿ ನಡೆಸ್ತಾ ಇದೆ. ವೀಕ್ಷಕರೇ, ಟೆಹರಾನ್ನ ಆಕಾಶ ಇವತ್ತು ಹೆಂಗಿದೆ ಅಂದರೆ ಹಗಲ್ನಲ್ಲಿ ಕೂಡ ಕಪ್ಪಾಗಿ ಕಾಣಿಸ್ತಾ ಇದೆ. ಕೊನೆಯದಾಗಿ ಬೆಂಜಮಿನ್ ನೆತನ್ಯಾಹು ಸಾವನ್ನಪ್ಪಿದ್ದಾರೋ ಇಲ್ವೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಕನಿಷ್ಠ ಪಕ್ಷ ಗಾಯ ಅಂತೂ ಆಗಿರಬಹುದು, ಅಥವಾ ಜನರು ಮುಂದೆ ಬರೋದಕ್ಕೆ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿರಬಹುದು. ಇಲ್ದಿದ್ರೆ ಕಳೆದ 48 ಗಂಟೆಗಳಿಂದ ಮೌನವಾಗಂತೂ ಇರ್ತಾನೆ ಇರಲಿಲ್ಲ. ಬಟ್ ಇದೆಲ್ಲದರ ನಡುವೆ ಇಸ್ರೇಲ್ ಕಡೆಯಿಂದ ಕೂಡ ಒಂದು ವಿಡಿಯೋ ಬಂದಿದೆ. ಬೆಂಜಮಿನ್ ನೆತನ್ಯಾಹು ಅವರು ಸ್ವತಃ ಒಂದು ಕೆಫೆಗೆ ಹೋಗಿ ಒಂದು ಕಪ್ ಕಾಫಿಯನ್ನು ಕುಡಿತಾ ನಾನಿನ್ನೂ ಜೀವಂತವಾಗಿದ್ದೇನೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಅವರ ಅಡ್ಡ ಹೆಸರು ಬಿಬಿ ಅಂತ. ಸೊ ಬಿಬಿ ಇನ್ನೂ ಜೀವಂತವಾಗಿದ್ದಾರೆ ಅನ್ನೋ ಸುದ್ದಿ ಈಗ ಎಲ್ಲ ಕಡೆ ಹರಿದಾಡ್ತಾ ಇರೋದು. מה שאלת אותי? ראש הממשלה אומרים ברשת שאתה בכלל מת? אני מת על קפה, אתה יודע מה? אני מת על העם שלי. איך הם מתנהגים, פנטסטי. אתה רוצה לספור את מספר אצבעות? אתה יכול להראות לנו? פה. פה. ראית? יפה מאוד. לחיים. ראש הממשלה מסר לאנשים שיוצאים ומתאווררים? לצאת להתאוורר, אבל ליד מרחב מוגן. והעמידה שלכם היא מדהימה, נותנת כוח לי, לממשלה, לצה"ל, למוסד. אנחנו עושים דברים שאני לא יכול לשתף ברגע זה, אבל עושים דברים מכים באיראן חזק מאוד, גם ביום הזה, גם בלבנון, ממשיכים. אתם אומרים לי להמשיך? אני אומר לכולכם, גם אתם תמשיכו. תמשיכו להישמע להוראות פיקוד העורף, כל הזמן, להישמע להוראות פיקוד העורף, וגם לראשי הערים, להיות תמיד ליד מרחב מוגן. ואנחנו נקל ככל שהדבר ניתן. ותודה לך על הקפה, הוא מצוין. אני לא יודע לגבי הקלוריות, זה נראה לי מסוכן. ಮತ್ತೊಂದು ಕಡೆ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಅವರ ಮಗ ಮುಸ್ತಬಾ ಕವೇನಿ ಕೂಡ ಸಾವನ್ನಪ್ಪಿದ್ದಾನೆ ಅಥವಾ ಗಾಯಗೊಂಡಿದ್ದಾನೆ ಅನ್ನೋ ಸುದ್ದಿ ಇಸ್ರೇಲ್ ಮತ್ತು ಅಮೆರಿಕದಲ್ಲಿ ತುಂಬ ಹರಿದಾಡ್ತಾ ಇದೆ. ಆದರೆ ಆ ವ್ಯಕ್ತಿ ಇದುವರೆಗೂ ಕೂಡ ಯಾವುದೇ ವಿಡಿಯೋವನ್ನು ಬಿಡುಗಡೆ ಮಾಡಿ ತಾನು ಕ್ಷೇಮವಾಗಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ. ಒಂದು ಕಡೆ ಖಮೇನಿಯ ಮಗ ರಷ್ಯಾದಲ್ಲಿ ಆಶ್ರಯ ಪಡೆದಿದ್ದಾನೆ ಅನ್ನೋ ಸುದ್ದಿ ಕೂಡ ಇದೆ. ಇನ್ನೊಂದು ಕಡೆ ಸುಪ್ರೀಂ ಲೀಡರ್ ಖಮೇನಿ ಕೂಡ ಜೀವಂತವಾಗಿದ್ದಾರೋ ಇಲ್ವೋ ಅನ್ನೋದು ಅಧಿಕೃತವಾಗಿ ಗೊತ್ತಾಗಿಲ್ಲ. ಆದರೆ ನೆತನ್ಯಾಹು ಅವರ ವಿಷಯದಲ್ಲಿ ವಿಡಿಯೋ ಮೂಲಕ ಅಧಿಕೃತ ಪುಷ್ಟಿ ಸಿಕ್ಕಿದೆ. ಅವರು ತಮ್ಮ ಕೈ ಬೆರಳುಗಳನ್ನು ತೋರಿಸ್ತಾ ಎಲ್ಲವೂ ಚೆನ್ನಾಗಿದೆ ಅಂತಿದ್ದಾರೆ. ಒಟ್ಟಿನಲ್ಲಿ ಕಳೆದ 48 ಗಂಟೆಗಳಲ್ಲಿ ತುಂಬ ಸುದ್ದಿಗಳು ಹರಿದಾಡ್ತಾ ಇದೆ. AI ಯುಗದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಒಂದು ಗೊತ್ತಾಗೋದಿಲ್ಲ. ಹಾಗಂತ ಸತ್ಯ ಹೊರಗೆ ಬರದೇ ಇರೋದಕ್ಕೂ ಕೂಡ ಸಾಧ್ಯವೇ ಇಲ್ಲ ಬಿಡಿ. ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.
ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.